ಅಸ್ಸಲಾಂ ಅಲೈಕುಂ. ವೇದಿಕೆ ಮೇಲೆ ಆಸನಾಗಿರುವ ಪ್ರಾಂಶುಪಾಲರು, ಕಿರಿಯ ತರಬೇತಿ ಅಧಿಕಾರಿಗಳು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು, ಈ ದಿನ ನಮ್ಮ ಕಾಲೇಜಿನ ಸುಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭವನ್ನು ಪ್ರಾರ್ಥನೆ ಮೂಲಕ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಲು ಸುಲೇಮಾನ್ ಅವರನ್ನು ಆಹ್ವಾನಿಸುತ್ತೇನೆ. أعوذ بالله من الشيطان الرجيم. بسم الله الرحمن الرحيم. ولله ملك السماوات والأرض والله على كل شيء قدير. إن في خلق السماوات واختلاف الليل والنهار لآيات لأولي الألباب الذين يذكرون الله قياما وقعودا وعلى جنوبهم ويتفكرون في خلق السماوات والأرض ربنا ما خلقت هذا باطلا سبحانك فقنا عذاب النار. ربنا إنك من تدخل النار فقد أخزيته وما للظالمين من أنصار. ربنا إننا سمعنا مناديا ينادي للإيمان أن آمنوا بربكم فآمنا. ربنا فاغفر لنا ذنوبنا وكفر عنا سيئاتنا وتوفنا مع الأبرار. صدق الله العظيم. ಸುಲೇಮಾನ್ ಅವರಿಗೆ ಧನ್ಯವಾದಗಳು. ಈಗ ಸ್ವಾಗತ ಸಮಾರಂಭವನ್ನು ಅಂಜುಮ್ ಸರ್ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ. Good afternoon. Today we are celebrating to be a Freshers' Day. It is not fresher, but still we have to celebrate this. For this function, on behalf of MES ATI, we welcome our chief guest, ex-trainee Devraj R. He was a student in the year 2006 to 2008. And primarily to our beloved principal, sir. Welcome to the and to our sirs, Hidayat sir. Also welcome to the student. This
invited for the function. Thank you. ಸ್ವಾಗತ ಸಮಾರಂಭವನ್ನು ನಡೆಸಿಕೊಟ್ಟ ಅಂಜುಮ್ ಸರ್ ಅವರಿಗೆ ಧನ್ಯವಾದಗಳು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀಯುತ ದೇವರಾಜ್ ಆರ್ ಇವರ ಕಿರು ಪರಿಚಯವನ್ನು ಹೇಳುತ್ತೇನೆ. ದೇವರಾಜ್ ಆರ್ ಇವರ ತಂದೆ ಹೆಸರು ರಾಜಶೇಖರ. ಇವರು 27/3/1990 ಜನಿಸಿದ್ದು. ಇವರ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣ JSS ಹೈಸ್ಕೂಲ್ ಬನ್ನಿಮಂಟಪ ಮೈಸೂರಿನಲ್ಲಿ ಮುಗಿಸಿರುತ್ತಾರೆ. ತದನಂತರ MES ITI ನಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ವಿಭಾಗದಲ್ಲಿ 2006ರಿಂದ 2008ರ ಅವಧಿಯಲ್ಲಿ ಇವರು ತಮ್ಮ ITI ಅನ್ನು ಮುಗಿಸಿರುತ್ತಾರೆ. ತದನಂತರ L&T ಲಿಮಿಟೆಡ್ ಅಲ್ಲಿ 2008 ಮತ್ತು 2010ರ ಅವಧಿಯಲ್ಲಿ ಕಂಪನಿ ಟ್ರೇನಿಯಾಗಿ ಕೆಲಸ ಮಾಡಿ, ತದನಂತರ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ 2010ರಿಂದ 2013 ತನಕ L&T ಅಲ್ಲೇ ಮುಗಿಸಿರುತ್ತಾರೆ. ತದನಂತರ RBI ನಲ್ಲಿ 2013ರಿಂದ ಇಲ್ಲಿ ತನಕ ಅವರು ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಆಸ್ ಎ ಪ್ರೊಡಕ್ಷನ್ ಅಸಿಸ್ಟೆಂಟ್ ಗ್ರೇಡ್ 3 ಆಗಿ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀಯುತ ದೇವರಾಜ್ ಆರ್ ಅವರನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಸನ್ಮಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿರುವ ಬಂದಿರುವ ಶ್ರೀಯುತ ದೇವರಾಜ್ ಆರ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ನಮ್ಮ ಪ್ರಾಂಶುಪಾಲರು ಹಾಗೂ ಪೂಜ್ಯ ಗುರುಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ನನಗೆ ಇಲ್ಲಿ ಕರೆಸಿ ಈ ಸನ್ಮಾನ ಮಾಡಿದ್ದು ನನಗೆ ತುಂಬಾ ಖುಷಿ ತಂದಿದೆ. 2008ರಲ್ಲಿ ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದು ITI ಕಾಲೇಜು. ಒಂದೆರಡು ವರ್ಷ ಟ್ರೈನಿಂಗ್ ಮಾಡಿದೆ. ಅದಾದ್ಮೇಲೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಯಿತು. ನಾನು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೆ. ಸೊ ಎಕ್ಸಾಮ್ ಬರ್ದು ಕೊನೆಗೆ 2013ರಲ್ಲಿ ನನಗೆ RBI ಜಾಬ್ ಆಯಿತು. ಅಲ್ಲಿಂದ ಇಲ್ಲಿ ತನಕ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ. ಸೊ ಕಾಲೇಜು ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಕಾಲೇಜು, ಸ್ಟಡೀಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಸೊ ನೀವು ಚೆನ್ನಾಗಿ ಓದಿದ ತಕ್ಷಣ ಕೆಲಸ ಸಿಗೋದು ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿ ಓದಿದ ತಕ್ಷಣ ಟ್ರೈನಿಂಗ್ ಮಾಡ್ಕೋಬೇಕು. ಟ್ರೈನಿಂಗ್ ಮಾಡಿಕೊಂಡು ಸೊ ಬೇರೆ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಆಪರ್ಚುನಿಟಿ ಬರ್ತಾ ಇರುತ್ತೆ, ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಇರಿ. ಚೆನ್ನಾಗಿ ಓದಿ ನಮ್ಮ ಕಾಲೇಜ್ದು ನೇಮ್ನ ಇನ್ನೊಂದು ಚೆನ್ನಾಗಿ ಉತ್ತಮ ಎತ್ತರವಾಗಿ ಬೆಳೆಸಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಗಳನ್ನು ಹಂಚಿಕೊಂಡ ದೇವರಾಜ್ ಆರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಈ ಸಮಾರಂಭವನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. अस्सलाम वालेकुम रहमतुल्लाहि व बरकातहू. ಎಲ್ಲರಿಗೂ ನಮಸ್ಕಾರ. Good afternoon. Today we gathered here to celebrate annual Freshers Day celebration. But already it is a little bit late. Sorry for that one.
ನಾನು ಇಂಗ್ಲೀಷ್ ಮತ್ತು ಉರ್ದು ಕನ್ನಡದಲ್ಲಿಂದ ಸ್ಪೀಚ್ ಹೇಳಲಿಕ್ಕೆ ಬಯಸ್ತೀನಿ ಬಿಕಾಸ್ somebody may not understand English. So today ನಾವು ಆಸ್ ಎ ಚೀಫ್ ಗೆಸ್ಟ್ ದೇವರಾಜ್ ಆರ್ಗೆ ಕರೆದಿದ್ದೀವಿ. ಅವ್ರ ಬಗ್ಗೆ ಮಾಹಿತಿ ನಾನು आमेले ಕೊಡ್ತೀನಿ. पहला मैं हमारे ITI के बारे में थोड़ा लिटिल बताना चाहता हूँ एज ए फ्रेशर्स डे न्यू कमर्स के लिए. दिस ITI was established in the year 1983 with only one trade, electrician. Later 1990 another trade was added, electronics mechanics, to this existing electrician trade. So later on I joined this ITI in the year 2000. ಸೊ 2000 ನಾನು ಜಾಯ್ನ್ ಆಗಿರೋದು. ನನಗಿಂತ ಮುಂಚೆ ಸೀನಿಯರ್ ಮೋಸ್ಟ್ ನಮ್ಮ ಹಿದಾಯತ್ ಸರ್ ಇಲ್ಲಿ ಇದ್ದಾರೆ. 97 ಇಂದ ವರ್ಕ್ ಮಾಡ್ತಾ ಇದ್ದಾರೆ. ಅಂಜುಮ್ ಸರ್ 1999 ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ನನ್ನ ನಂತರ ಮೇಡಮ್ ವರ್ಕಿಂಗ್ ಫ್ರಮ್ 2000 ಜನವರಿ, ಯಾಸಿನ್ ಸರ್ 2004 ಅಕ್ಟೋಬರ್, ಆಮೇಲೆ 2012 ನಮ್ಮ ತೌಸೀಫ್ ಸರ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಎ ಕಿರು ಪರಿಚಯ ಆಫ್ ಅವರ್ ITI. ಸೊ ITI ಬಗ್ಗೆ ಸ್ವಲ್ಪ ನಾನು ಹೈಲೈಟ್ ಮಾಡೋದು ಪಾಯಿಂಟ್ಸ್ಗಳು ತಮಗೆ ಹೇಳ್ತೇನೆ. ಸೊ ಈ ITIನಲ್ಲಿ ಡಿಸಿಪ್ಲಿನ್ ಈಸ್ ಅಲ್ಟಿಮೇಟ್ ನಮ್ಮದು ಮೋಟಿವ್ ಇದೆ. डिसिप्लिन ना कॉम्प्रोमाइज माडल्ला. आपको अच्छा मालूम है यहाँ पर डिसिप्लिन अटमोस्ट केयर किया जाता है. अटेंडेंस ये हमारा डिसिप्लिन का अटमोस्ट इम्पॉर्टेंट पार्ट है. हम इसमें कभी कॉम्प्रोमाइज नहीं करते. विल नेवर कॉम्प्रोमाइज ऑन अटेंडेंस. और यहाँ का रिजल्ट तो आपको पता है, एक्सेलेंट रिजल्ट है. ऑलवेज एवरी ईयर इफ यू गो थ्रू लास्ट 5 years रिजल्ट ಆಲ್ಮೋಸ್ಟ್ 100% ಸತತವಾಗಿ ಇಲ್ಲಿ ರಿಸಲ್ಟ್ ಬಂದಿದೆ. 90ಗಿಂತ ಕಡಿಮೆ ಬಂದೇ ಇಲ್ಲ. ಒನ್ಸ್ ಒನ್ ಟ್ರೇಡ್ನಲ್ಲಿ ಮಾತ್ರ 90 ಬಿಲೋ ಬಂದಿರೋದು ಈ 5 years ನಲ್ಲಿ ನಾನು ಹೇಳ್ತಾ ಇರೋದು. ಸೊ ಎಕ್ಸಲೆಂಟ್ ರಿಸಲ್ಟ್ ಇದೆ, ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಕ್ಸಲೆಂಟ್ ಟೀಚರ್ಸ್ಗಳು ಇಲ್ಲಿ ಇದ್ದಾರೆ, ಒಳ್ಳೆ ಪಾಠ ಹೇಳ್ಕೊಡ್ತಾರೆ, ಒಳ್ಳೆ ಫ್ಯೂಚರ್ಗೆ ಗೈಡ್ನು ಕೂಡ ನಿಮಗೆ ಮಾಡ್ತಾರೆ. ಸರ್ ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ನೀವು ನೋಡಿದ್ದೀರಾ. ಎವ್ರಿ ಇಯರ್ ನಮ್ಮ ITIನಲ್ಲಿ ಮಾತ್ರ ಇದು ಸಾಧ್ಯ. ಓನ್ಲಿ ನಮ್ಮ ITIನಲ್ಲಿ ಇಟ್ ಹ್ಯಾಪನ್ಸ್. 2012 ಇಂದ ನಾವು ಆಸ್ ಎ ಚೀಫ್ ಗೆಸ್ಟ್ ನಮ್ಮ ಸ್ಟೂಡೆಂಟ್ಸ್ಗೆ ಇಲ್ಲಿ ಇನ್ವೈಟ್ ಮಾಡ್ತೀವಿ. ವರ್ಷಕ್ಕೆ 3 ಪ್ರೋಗ್ರಾಮ್ ಮಾಡ್ತೀವಿ. ಒನ್ ಇಸ್ ಫ್ರೆಶರ್ಸ್ ಡೇ, ದೆನ್ ಆನ್ಯುವಲ್ ಡೇ, ದೆನ್ ಕಾನ್ವೊಕೇಶನ್ ಡೇ. ಸೊ 3 ಪ್ರೋಗ್ರಾಮ್ಗೆ ನಾವು ಆಸ್ ಎ ಗೆಸ್ಟ್ ನಮ್ಮ ಸ್ಟೂಡೆಂಟ್ಸ್ಗೆ, ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ಗೆ ನಾವು ಇನ್ವೈಟ್ ಮಾಡ್ತೀವಿ. Those who are settled in their life, those who have captured government job, those who are working in multinational companies, in KB ಇರಬಹುದು, ರೈಲ್ವೆ ಇರಬಹುದು, BML ಇರಬಹುದು, BHEL ಇರಬಹುದು, BMTC ಇರಬಹುದು, ಮೆಟ್ರೋನಲ್ಲಿ ಇರಬಹುದು, KSRTC ನಲ್ಲಿ, ಆಲ್ ಇವನ್ ಫಾರಿನ್ ನಲ್ಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಪ್ ಟು 30 ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ನಾವು ಇಲ್ಲಿ ಅವ್ರಿಗೆ ಕರೆದು ಸನ್ಮಾನ ಮಾಡಿದ್ದೀವಿ. ಸಚ್ ಸ್ಟೂडेंट्सಗೆ उद्देश्य ಒಂದೇ, हमारा एक ही उद्देश्य है. क्या है बोले तो बच्चे मोटिवेट होना. तुम्हारे दिल में भी आना कि मैं भी जाकर आगे जाकर कुछ गवर्नमेंट जॉब कैप्चर करना है, या अच्छा लाइफ में सेटल होना है, या मल्टीनेशनल में काम करना है, फिर वहां से यहाँ पर आकर हमारे साथ में आपको बैठना है. ये उम्मीद आपको जागना है आपके इसमें. दैट इज आवर अल्टीमेट गोल. मकसद यही है हमारा. तो हर साल हमें 3 स्टूडेंट्स को हमारे बुलाते हैं यहाँ पर एज ए चीफ गेस्ट. अब सेकेंड ईयर वाले देखें, शायद 3rd गेस्ट है उनके इसमें, एम आई राइट? ये तीसरे गेस्ट को देख रहे हैं आप. तो ये RBI का तीसरा बच्चा है. ये RBI मैसूर में हमारे 3 बच्चे जिसको हमें फेलिसिटेट कर रहे हैं. दिस इज 3rd वन. एक ग्रेट अचीवमेंट है बच्चे का. देखो, बिलोंग्स टू मिडिल क्लास से भी कम पुअर ಫ್ಯಾಮಿಲಿ. ಕನ್ನಡ ಮೀಡಿಯಂ ಮೋಸ್ಟ್ಲಿ ಅವರು ಓದಿರ್ಬೋದು. ಅಪ್ ಟು SSLC ಬನ್ನಿಮಠದಲ್ಲಿ ಕನ್ನಡ ಮೀಡಿಯಂ JSS ಸ್ಕೂಲ್ ಇದೆ. ಇಲ್ಲಿ ಬಂದು ಸೇರಿಕೊಂಡು ಸೊ ಒಳ್ಳೆ ಪಾಠ. ದೋಸ್ ಡೇಸ್ ಆಲ್ಸೋ ನಾನು ನೋಡಿದ್ದೀನಿ. ಈ ವಾಸ್ ಸೈಲೆಂಟ್ ಸ್ಟೂಡೆಂಟ್ಸ್. ಟುಡೇ ಆಲ್ಸೋ ಶೈ ನೇಚರ್ ಈಸ್ ಅನೇಬಲ್ ಟು ಸ್ಪೀಕ್ ಬಿಕಾಸ್ ಅವನು ತುಂಬ ಕಡಿಮೆ ಮಾತಾಡಿದ್ದಾನೆ, ಬಟ್ ಕರೆಕ್ಟಾಗಿ ಮಾತಾಡಿದ್ದಾನೆ. आई एम हैप्पी. कम बात किए बच्चा हो, लेकिन जो भी बताना चाहे तुमको छोटे इसमें बता दिया.
कि आपको अच्छा पढ़ना है, अच्छे कॉलेज में एडमिशन लेकर है, पास होने के बाद में आपको वर्क करना है। 3-3, 6-6 महीने में तुम्हारी लाइफ सेटल नहीं होती, ये तुम्हारे दिमाग में बिठाना है। यू हैव टू वर्क फॉर सम पीरियड, नॉट लेस देन 1 to 3 years, लेटर ऑन यू विल गेट द अपॉर्चुनिटी। तो तुम्हारे माइंड में एक गोल सेट करना लाइफ में कि मुझे ये होने के बाद में अप्रेंटिसशिप करना है, उसके बाद में गवर्नमेंट जॉब के लिए कोशिश करना है। गवर्नमेंट जॉब को कोशिश करते हुए तुमको काम भी करना है। यू शुड नॉट सिट आइडल एंड सीक जॉब इन गवर्नमेंट डिपार्टमेंट, ऐसा नहीं करना। जॉब करते हुए, नॉलेज को टच रखते हुए, अपडेट करते हुए आपको क्या है, कोशिश करते रहना। वन फाइन डे विल गेट बेटर जॉब। लाइफ में हर एक सेटल होता है, लेकिन उसके लिए आपको लगातार मेहनत करनी पड़ती है। कांस्टेंट यू हैव टू वर्क। और दूसरा, हमारा आइडिया जो है इतनी बेहतरीन है, मैं अपने मुंह से क्या तारीफ करूं। ये आपको मैसूर सिटी में एक ही आईटीआई मिलती है जहां पर बच्चे अपने पैसों से आईटीआई में लैब पूरा रेडी करके डोनेट करके, अपने बच्चे, ओनली इलेक्ट्रिशियन स्टूडेंट। इट्स माय चैलेंज, कहीं भी आपको नहीं मिलता है, कहीं भी नहीं मिलता। जितने भी बच्चों की तारीफ करें हम, एक्स बच्चों की, वो कम है। पूरा फुल लैब डेडिकेट करके हैं, पूरे सिस्टम 21 सिस्टम विथ यूपीएस, विथ कलर ऑफ द लैब, विथ क्या बोलते हैं उसको, टेबल, विथ सभी चीज स्टूडेंट्स का, नॉट ए सिंगल एम्प्टी फ्रॉम स्टार्ट। मैक्सिमम में 100% इलेक्ट्रिशियन स्टूडेंट, 100% इलेक्ट्रिशियन स्टूडेंट्स ओनली। And the credit goes to Yasin sir. और उनको जो सपोर्ट देकर है, वो लैब एस्टेब्लिश करने में हमारे तौसीफ भाई का बहुत कंट्रीब्यूशन। टू ऑल स्टूडेंट आल्सो, उन्होंने भी जो है ना अपने तरफ से जो भी बन पड़ता है फिजिकल एक्टिविटीज में जो है ना फिजिकल वर्क करके। ये क्यों पॉसिबल है बोले तो बच्चों का कॉन्फिडेंस टीचर में, ट्रस्ट करते हैं बच्चे टीचर को कि हमारा दिया हुआ पैसा गलत नहीं जाता बोलता है। ये मिसाल है, ये सिंसियरिटी वर्क करने का। देखो बच्चे आते हैं अपने तरफ से जो ये देकर जो है ना एक लैब को एस्टेब्लिश कर दिया। खतरा बूंद बूंद समंदर होता है, उसकी मिसाल हमारी आईटीआई की कंप्यूटर लैब है। मैं तो बोलता हूँ मैसूर सिटी में नहीं, मेरे ख्याल से पूरे डिवीजन में भी ऐसा कोई आईटीआई नहीं होगा जहां पर बच्चे डोनेट करके जो है ना पूरी लैब को एस्टेब्लिश करे हो। इट्स अ ग्रेट अचीवमेंट। वी ऑल थैंक्स टू द स्टूडेंट्स, पास्ड आउट स्टूडेंट्स। और थर्ड, ये जो आईटीआई हमारी आईटीआई जो है, ये एक ही ओनली वन आईटीआई इन होल मैसूर सिटी और डिस्ट्रिक्ट which has been declared as a minority institute by the government of India. गवर्नमेंट ऑफ इंडिया की तरफ से नेशनल कमीशन फॉर माइनॉरिटी एजुकेशनल इंस्टीट्यूशन बोलकर गवर्नमेंट का एक ये है इदारा है, सेंट्रल गवर्नमेंट का। उस इदारे से ये आईटीआई को माइनॉरिटी आईटीआई बोल के डिक्लेयर किया गया है। अनदर अचीवमेंट ऑफ दिस आईटीआई। और ये आईटीआई जो है ना हाईएस्ट ग्रेडेड है, अमंग दी हाईएस्ट ग्रेडेड आईटीआई में टॉप ग्रेडेड आईटीआई मैसूर के जो है उस ग्रेडेड आईटीआई में हमारे आईटीआई का भी शुमार होता है। जैसे 8.3 ग्रेड है हमारा आईटीआई का आउट ऑफ 10। हमारा आईटीआई का ग्रेडिंग है वो 8.3 है। और चौथी बात जो है, जो कहीं भी नहीं है हमारे मैसूर सिटी में हो या मैसूर डिस्ट्रिक्ट में हो, हमारे यहाँ ओल्ड स्टूडेंट्स एसोसिएशन, एलुमनी एसोसिएशन है हमारे आईटीआई में। सिर्फ हमारे आईटीआई में नाम को नहीं है, बाकायदा काम को भी है, जिंदा है। 4 साल से लगातार उसका जो है ना रिन्यूअल होकर 5th ईयर, दिस इज 5th ईयर। किसी आईटीआई में आपको नहीं मिलता है।
और ये जो है ना क्रेडिट गोस टू ओल्ड स्टूडेंट्स, कहीं भी नहीं है, वो स्टूडेंट्स की तरफ से जो है ना माली जो है ना सपोर्ट यहाँ पर ITI स्टूडेंट्स को मिलता है। जो गरीब बच्चे रहते हैं, अगर वो पे नहीं कर सकते, गवर्नमेंट फीस पे नहीं करते, उतने भी गरीब हैं, तो वो बच्चों के एल्यूमिनी एसोसिएशन से उनको जो है ना रिएम्बर्समेंट हो जाता, फीस पे हो जाता। और यहाँ जो और पांचवा जो पॉइंट बताना चाहता हूँ, हमारे ITI में हमेशा एवरी बैच में जो है ना हमेशा आउट ऑफ आउट लेने वाले बच्चे हमारे ITI में मिलता है। लगातार अगर 5 साल भी आप देखें तो एक बच्चा, 2 बच्चे, 3 बच्चे आउट ऑफ आउट मार्क्स लेता है, ये हमें बहुत खुशी है। उसके लिए प्राइज भी दिया जाता है, वो ओल्ड स्टूडेंट्स एल्यूमिनी की तरफ से, किसी ITI में भी नहीं होता है। बहुत से चीजें हैं जो आप ऑलमोस्ट आपको रहते रहते हमारे ITI में आपको समझ में आ जाता है। तो मैं इतना देवराज की तरफ आते हुए मैं कहना चाहता हूँ, बच्चा बहुत ही भोला बच्चा, शाय नेचर का, कभी इसका कंप्लेंट्स नहीं आया। बहुत से बच्चे तरले रहते हैं, आगे भी बढ़ते हैं लाइफ में, यहाँ आकर भी है वो, लेकिन ये बच्चा साइलेंट नेचर। आज भी देखो 2 बात बताने के लिए जब मौका दिया गया, उनकी बातों से आपको पता लगा होगा ये बच्चा बहुत शाय नेचर है। आज भी वही उसका कैरेक्टर्स है, आज भी हमें उसको तारीफ करता है, कोई कंप्लेंट नहीं। देखो लाइफ में अल्लाह ताला उसको जो है ना नवाज दिया। RBI छोटा मोटा का ये नहीं है वो, जहाँ पर नोट प्रिंट होता है, कॉइन्स बनता है, उस फैक्ट्री में सेंट्रल गवर्नमेंट एम्प्लॉय है वो बच्चा। तो हमने बहुत ಖುಷಿ मिलती है, ನಮಗೆ ತುಂಬಾ ನೆಮ್ಮದಿ ಸಿಗುತ್ತೆ। ನಮ್ಮ ಸ್ಟೂಡೆಂಟ್ಸ್ ಹೇಗೆ ಮುಂದಕ್ಕೆ ಹೋಗ್ತಾರೆ, ಹೇಗೆ ನಿಮ್ಮ ಪೇರೆಂಟ್ಸ್ ಖುಷಿ ಪಡ್ಕೋತಾರೆ, ಅಷ್ಟೇ ನಮಗೂ ಕೂಡ ಖುಷಿ ಸಿಗುತ್ತೆ। ನಾನು ಎವ್ರಿ ಇದರಲ್ಲಿ ಹೇಳ್ತಾ ಇರ್ತೀನಿ, ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ, 2 ರಿಲೇಷನ್ಸ್ ನಲ್ಲಿ ಏನಿದೆ ಅಂದ್ರೆ ಜಲನ್ ಹಸದ್ ಬುಕ್ಸ್ ಇರತ್ತ, ಕಾಂಪಿಟಿಷನ್ ಇರುವುದಿಲ್ಲ। ಯಾವುದರಲ್ಲಿ ಅಂದ್ರೆ ಪ್ಯಾರೆಂಟ್ಸ್ ಅಂಡ್ ದೇರ್ ಚಿಲ್ಡ್ರನ್, ಟೀಚರ್ ಅಂಡ್ ವಿತ್ ದೇರ್ ಸ್ಟೂಡೆಂಟ್ಸ್, ಈ ಮಾತ್ರ ಪವಿತ್ರ ರಿಲೇಷನ್ಸ್ ಇದು। ಇದರಲ್ಲಿ ಎಷ್ಟು ಮಗ ಮೇಲಕ್ಕೆ ಹೋಗ್ತಾನೆ ಅಥವಾ ಗ್ರೋತ್ ಆಗ್ತಾ ಇರ್ತಾನೆ, ಪ್ಯಾರೆಂಟ್ಸ್ಗೆ ಅಷ್ಟೇ ಖುಷಿ ಸಿಗತ್ತೆ। ಸೇಮ್ ನಿಮ್ಮ ಟೀಚರ್ನ ಅಷ್ಟೇ ಖುಷಿ ಪಡ್ಕೋತಾನೆ ಇಫ್ ಯು ಮೂವ್ ಇನ್ ಯುವರ್ ಲೈಫ್। ದಿಸ್ ಇಸ್ ಅ ರಿಯಾಲಿಟಿ। ಮಿಕ್ಕಿದ ಎಲ್ಲ ರಿಲೇಷನ್ಸ್ ನಲ್ಲಿ ಕಾಂಪಿಟಿಷನ್ ಇರುತ್ತೆ, ಈ 2 ರಿಲೇಷನ್ಸ್ ನಲ್ಲಿ ಕಾಂಪಿಟಿಷನ್ ಇರಲ್ಲ। ಕರೆಕ್ಟ್ ಅಲ್ಲಪ್ಪ ದೇವರಾಜ್? ಅಲ್ವಾ? ಪ್ಯಾರೆಂಟ್ಸ್ ದೇ ವಿಲ್ ಬಿಕಮ್ ಮೋರ್ ಹ್ಯಾಪಿ ಇಫ್ ದೇರ್ ಕಿಡ್ಸ್ ಗ್ರೋತ್ ಆದ್ರೆ, ಒಳ್ಳೆ ಜಾಬ್ ಸೇರ್ಕೊಂಡ್ರೆ, ಲೈಫ್ ನಲ್ಲಿ ಸೆಟ್ಲ್ ಆದ್ರೆ ತುಂಬಾ ಖುಷಿ ಪಡ್ಕೋತಾರೆ। ಅಷ್ಟೇ ಟೀಚರ್ಸ್ನು ಕೂಡ ಅವ್ರ ಸ್ಟೂಡೆಂಟ್ಸ್ ಮುಂದಕ್ಕೆ ಹೋದ್ರೆ ಅವ್ರಿಗೂ ತುಂಬಾ ಖುಷಿ ಸಿಗತ್ತೆ। So I'll finish off my speech here only. Thank you very much ದೇವರಾಜ್, ನಮ್ಮ ಆಹ್ವಾನಿಗೆ ನೀನು ಇದು ಕೊಟ್ಟು ಬಂದಿದೀಯಾ, ತುಂಬಾ ತುಂಬಾ ಧನ್ಯವಾದ। ಥ್ಯಾಂಕ್ ಯು ವೆರಿ ಮಚ್। ನಮ್ಮ ಸಂಸ್ಥೆಯ ಕುರಿತು ಮಾತನಾಡಿದ ಪ್ರಾಂಶುಪಾಲರಿಗೆ ಧನ್ಯವಾದಗಳು। ಕಳೆದ ವರ್ಷದ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮೀರ್ ಮತೀನುದ್ದೀನ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ವಿಷಯದಲ್ಲಿ ಪೂರ್ಣ ಅಂಕವನ್ನು ಪಡೆದಿರುವ ಮೀರ್ ಮತೀನುದ್ದೀನ್ ರವರಿಗೆ ಶಾಹಿನ್ ಮೇಡಮ್ ಅವರಿಂದ 1,000 ನಗದು ಬಹುಮಾನವನ್ನು ವಿತರಿಸಲಾಗುತ್ತಿದೆ। 2,000 ನಗದು ಬಹುಮಾನವನ್ನು ವಿತರಿಸಲಾಗುತ್ತದೆ। ಈ ಬಹುಮಾನವನ್ನು ಶಾಹಿನ್ ಮೇಡಮ್ ರವರು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ। ಕೊನೆಯದಾಗಿ ಸುಲೇಮಾನ್ ರವರು ಒಂದು ನಾತ್ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ। नाते शरीफ पढ़ने से पहले एक मर्तबा दरूद शरीफ पढ़ लें।
اللهم صل على سيدنا محمد وعلى آل سيدنا محمد وبارك وسلم. मेरे आका मेरे मौला, मेरे आका मेरे मौला, मेरे आका मेरे मौला, मेरे आका मेरे मौला, मुहम्मदुर रसूलुल्लाह, मुहम्मदुर रसूलुल्लाह, मुहम्मदुर रसूलुल्लाह, रसूलुल्लाह, मुहम्मदुर रसूलुल्लाह, मुहम्मदुर रसूलुल्लाह, मुहम्मदुर रसूलुल्लाह. जहाँ में उनसा चेहरा है न है खंदा जबी कोई, अभी तक जन सकी ना औरतें उनसा हंसी कोई नहीं. आका मेरे मौला, मेरे आका मेरे मौला, मेरे आका मेरे मौला, मेरे आका मेरे मौला, मुहम्मदुर रसूलुल्लाह, मुहम्मदुर रसूलुल्लाह, मुहम्मदुर रसूलुल्लाह, मुहम्मदुर रसूलुल्लाह. अस्सलामु अलैकुम. ನಾಥ್ ಹೇಳಿದ ಸುಲೇಮಾನ್ ರವರಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಾಸಿನ್ ಸರ್ ರವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಎಲ್ಲರಿಗೂ ಸಹ ನಮಸ್ಕಾರಗಳು. ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಾರಂಭದಲ್ಲಿ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ವಂದನಾರ್ಪಣೆಗೆ ನಾವು ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಸೊ ನಮ್ಮ ಸಂಸ್ಥೆಗೆ ಮುಖ್ಯ ಅತಿಥಿಯಾಗಿ ಇವತ್ತು ಎಲ್ಲಕ್ಕಿಂತ ಮುಖ್ಯ ಏನಂತ ಹೇಳಿದ್ರೆ ಸಮಯ. ಆಕ್ಚುಲಿ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಬಟ್ ಈ ಸಮಯ ಇದೆಯಲ್ಲ, ಇವು ನಾವೇನ್ ಮಾತಾಡ್ತಾ ಇದೀವಿ ಒಳ್ಳೆ ಮಾತು, ಇದು ಸಹ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಇದು ನಾವು ಗಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೆಲ್ಲೋ ಹೋಗ್ತಾ ಇತ್ತು ನಮ್ಮ ಟೈಮ್ 1 hour 1.5 hour 2 hours, ಬಟ್ ನಾವು ಒಂದೇ ಒಳ್ಳೆ ಮಾಹಿತಿ, ಒಂದು ಮೋಟಿವೇಶನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಸೊ ಅದರಿಂದ ಎಲ್ಲಕ್ಕಿಂತ ಮಿಗಿಲಾಗಿ ಅವನು ನಮಗೆ ಈ ದೇವರಾಜು ಒಪ್ಕೊಂಡು ಸಮಯನ ಕೊಟ್ಟು ಅವನ ಡ್ಯೂಟಿಗೆ ರಜಾ ಹಾಕೊಂಡು ಇವತ್ತು ನಮ್ಮ ITA ಅವನು ನಮಗೆ ಒಂದು ದಿವಸ ಕಳೆದಿದ್ರಲ್ಲ. ಸೊ ಇದಕ್ಕೆ ನಾವು ಎಲ್ಲಕ್ಕಿಂತ ನಿಮ್ಮ ಎಲ್ಲರ ಪರವಾಗಿ ಮತ್ತೆ ನಮ್ಮ ಕಾಲೇಜಿನ ಪರವಾಗಿ, ಸಂಸ್ಥೆಯ ಪರವಾಗಿ, ನಮ್ಮೆಲ್ಲರ ಸ್ಟಾಫ್ ಪರವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಾನು ದೇವರಾಜ್ಗೆ ನಾನು ಥ್ಯಾಂಕ್ಸ್ ನ ಹೇಳ್ತೀನಿ ಎಲ್ಲರಿಗೂ. ಮತ್ತೆ ಎರಡನೇದಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ರಫೀಕ್ ಸರ್ ಪ್ರಾಂಶುಪಾಲರಿಗೂ ಸಹ ನಾವು ನಮ್ಮ ಸರ್ದು ಇವಾಗ ಜೂನ್ ನಲ್ಲಿ ರಿಟೈರ್ಮೆಂಟ್ ಬರ್ತಾ ಇದೆ, June 30th. ನೆಕ್ಸ್ಟ್ ಒಂದು 30th ಅಲ್ಲಿ ಯಾರು ಬರ್ತಾರೋ ಅವ್ರು ಪುಣ್ಯವಂತರು ಅಂತ ಹೇಳ್ಬೋದು ನಾವು. ಬಟ್ ಲಕ್ ಈ ಸರಿ ಸಿಕ್ಕಿದೆ. ನೆಕ್ಸ್ಟ್ ಯಾರು ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಜೂನ್ ನಲ್ಲಿ ಯಾರು ಮುಖ್ಯ ಅತಿಥಿಯಾಗಿ ಸರ್ ಜೊತೆ ಕೂತ್ಕೊಳ್ತಾರೆ ಅವರು ಎಲ್ಲಕ್ಕಿಂತ ಭಾಗ್ಯವಂತರಂತ ಹೇಳ್ತೀನಿ ಅವ್ರದ್ದು ಪ್ರೋಗ್ರಾಮ್ ಅಲ್ಲಿ. ಸೊ ಆದ್ರೂ ಸಹ ದೇವರಾಜ್ಗೆ, ನಮ್ಮ ಗಫಾರ್ಗೆ, ಯಶವಂತ್ಗೆ ಎಲ್ಲಾರ್ಗು ಸಹ ಸಮಯ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ತೀನಿ ನಾನು. ಸೊ ನಮ್ಮ ಪ್ರಾಂಶುಪಾಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಲ್ರೆಡಿ ನಮ್ಮ ಸರ್ ಲೇಟ್ ಆಗಿದೆಯಲ್ಲ ಅಂತ ಒಂದು ಸ್ವಲ್ಪ ಸರಲ್ಲಿ ಇತ್ತು. ಇದು ನಾವು ಆಲ್ರೆಡಿ ಟೂ ಲೇಟ್ ಮಾಡಿದೀವಿ, ಮಾಡಬೇಕೋ ಬೇಡವೋ ಅನ್ನೋದನ್ನ ಸರ್ಗುನು ಸಹ ಮಂಜಸ್ ಅಂತ ಏನು ಹೇಳ್ತೀವಿ ಇತ್ತು ಆಕ್ಚುಲಿ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಮಾಡೇ ಬಿಡೋಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಅವರು ನಿರ್ಧಾರ ಮಾಡೋದಕ್ಕೆ ಮಕ್ಕಳು ಬಂದ್ ಕೇಳ್ತಾ ಇದ್ರು, ಸರ್ ನಮ್ಮ ಪ್ರೋಗ್ರಾಮು ಲಾಸ್ಟ್ ಅಲ್ಲಿ ನಾವು ಮಾಡೇ ಬಿಡೋಣ ಅಂದ್ಬಿಟ್ಟು ನಿರ್ಧಾರಕ್ಕೆ ಬಂದು ಅದಕ್ಕೂ ಸಹ ಅಪ್ಪಣೆ ಕೊಟ್ಟಂತಹ ನಮ್ಮ ಪ್ರಾಚಾರ್ಯರಿಗೂ ಸಹ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾನು ವಂದನಾರ್ಪಣೆನ ಅರ್ಪಿಸ್ತೀನಿ ನಾನು. ಮತ್ತೆ ನಮ್ಮ ಹಿದಾಯತ್ ಸರ್ ಅವ್ರಿಗೂ ಸಹ ಹಿರಿಯ ತರಬೇತಿ ಅಧಿಕಾರಿ. ನಮ್ಮ ಹಿದಾಯತ್ ಸರ್ಗೂ ಸಹ ನಮ್ಮೆಲ್ಲರ ಸಂಸ್ಥೆ ಪರವಾಗಿ ಮತ್ತೆ ನಮ್ಮೆಲ್ಲರ ಪರವಾಗಿ, ನಮ್ಮ ತರಬೇತಿದಾರರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತವ್ರಿಗೆ ಅವ್ರಿಗೂ ಸಹ ನಮ್ಮ ವಂದನಾರ್ಪಣೆನ ನಾನು ಅರ್ಪಿಸ್ತೀನಿ. ಮತ್ತೆ ನಮ್ಮ
ಅಂಜುಮ್ ಸರ್ ಅವ್ರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮೆಲ್ಲರ ಟೀಮ್ ಪರವಾಗಿ ಅವ್ರಿಗೂ ಸಹ ನಾವು ವಂದನಾ ಅರ್ಪಣೆನ ಅರ್ಪಿಸ್ತೀವಿ. ಮತ್ತೆ ಶಾಹಿನ್ ಮೇಡಮ್ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾವು ವಂದನಾ ಅರ್ಪಣೆನ ಅರ್ಪಿಸ್ತೀವಿ. ಮತ್ತೆ ನಮ್ಮ ತೌಸಿಫ್ ಸರ್, ಇದಕ್ಕೆ ನಾವೇನು ಸೂತ್ರಧಾರ ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ, ಇದೆಲ್ಲ ಫಂಕ್ಷನ್ಸ್ ಮತ್ತೆ ಡೆವಲಪ್ಮೆಂಟ್ ಅಲ್ಲಿ ಅವ್ರಿಗೂ ಸಹ ನಾವು ವಂದನಾ ಅರ್ಪಣೆನ ಅರ್ಪಿಸ್ತೀವಿ. ಮತ್ತೆ ಕೊನೆಯದಾಗಿ ನಾವು ಈ ಕಾರ್ಯಕ್ರಮನ ನಾವು ಫ್ರೆಶರ್ ಡೇ ಏನಿದೆಯೋ ನಾವು ಮುಕ್ತಾಯನ ಮಾಡ್ತಾ ಇದ್ದೀವಿ. ಮತ್ತೆ ಇವತ್ತು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಶಿಕ್ಷಕರ ತರಬೇತಿದಾರರ ಕಡೆಯಿಂದ ನಿಮ್ಮೆಲ್ಲರಿಗೂ ಸಹ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಂದನಾ ಅರ್ಪಣೆನ ಅರ್ಪಿಸ್ತೀವಿ ಇವತ್ತು.